ಮಗ 2024 ಹೋಯ್ತು. ಇವಾಗಾರ ಬದಲಾಗೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಹೇಳಿ ಸುಮ್ಮನಿದ್ದದ್ದು ಸಾಕು. ತಿಕ್ಕ ಮುಚ್ಕೊಂಡಿದ್ದು ಸಾಕು. ಇದು ಹೊಸ ವರ್ಷ, 12 ಹೊಸ ಚಾಪ್ಟ್ರು, 365 ಚಾನ್ಸು. ಲಕ್ ಬಿಟ್ಟು ವರ್ಕ್ ಮಾಡಿ ಯಾವುದಾದ್ರೂ ಒಂದು ಚಾನ್ಸಲ್ಲಿ ಸಕ್ಸಸ್ ಆಗೋಣ, ದುಡ್ಡು ಮಾಡೋಣ, ಊರು ಸುತ್ತೋಣ, ಹುಡುಗಿರು ನೋಡೋಣ, ಹಾಗಂತ ಅವ್ರ ಸವಾಸ ಮಾತ್ರ ಬೇಡೋಣ. ಎಲ್ಲ ಜಾಲಿ ಜಾಲಿ ಮಜಾ ಮಾಡೋಣ. ಎಲ್ಲ ಖಾಲಿಯಾಗಿ ವರ್ಷದ ಕೊನೆಯಲ್ಲಿ ಅಯ್ಯೋ ಈ ಸಾರಿನೂ ಏನೂ ಮಾಡೋಕ್ಕಾಗಲಿಲ್ವೇ ಅನ್ನೋ ರಿಗ್ರೆಟೇ ಬೇಡ. ಸೊ ಸೀರಿಯಸ್ ಆಗಿ ಏನಾರು ಒಂದು ಕಿತ್ತಿ ದಬಾಕೋಣ. ಸೊ ವೆಲ್ಕಮ್ 2025, ಮತ್ತೊಂದು ವರ್ಷಕ್ಕೆ ಸ್ವಾಗತ. ನಮ್ಮ ಹುಡುಗರು ಕಳಿಸಿರೋ ಹ್ಯಾಪಿ ನ್ಯೂ ಇಯರ್ ವಿಶೇಷಕ್ಕೆ ರಿಪ್ಲೈ ಮಾಡಿದೆ. ಪ್ರತಿ ವರ್ಷವೂ ನಾವು ನ್ಯೂ ಇಯರ್ ಪಾರ್ಟಿ ಮಾಡ್ತಿದ್ವಿ. ಈ ವರ್ಷ ಮಾಡೋಕ್ಕಾಗಲಿಲ್ಲ. ಮೋಸ್ಟ್ಲಿ ಜೇಬಲ್ಲಿ ಕಾಸಿಲ್ಲ ಅಂತನೋ ಅಥವಾ ಮಾಡೋಕ್ಕೆ ಯಾವುದೇ ಉತ್ಸಾಹ ಇಲ್ಲ ಅಂತನೋ ಗೊತ್ತಿಲ್ಲ, ಅದ್ರ ಗೋಜಿಗೆ ಹೋಗಲಿಲ್ಲ. RGV ಸರ್ ಹೇಳಿದೊಂದು ಮಾತು ನೆನಪಾಯ್ತು. ಹುಡ್ದಾಗಿಂದ ನೋಡ್ತಾ ಇದ್ದೀನಿ, ಪ್ರತಿ ವರ್ಷ ಹಿಂದಿನ ವರ್ಷದ ಥರನೇ ಇರುತ್ತೆ, ಏನೂ ಬದಲಾವಣೆ ಇರಲ್ಲ. ಆದರೆ ನೀವು ಈ ವರ್ಷ ಹೊಸ್ದಾಗಿರುತ್ತೆ, ಅದ್ಭುತವಾಗಿರುತ್ತೆ ಅನ್ನೋ ಭ್ರಮೆಯಲ್ಲಿದ್ದರೆ ಅದು ನಿಮ್ಮ ಕರ್ಮ, ನಾ ಏನು ಮಾಡೋಕ್ಕಾಗಲ್ಲ. ಸೊ ಹ್ಯಾಪಿ ನ್ಯೂ ಇಯರ್ ಆಲ್. ನೀರಾವರಿ ಮಾಡಿದ್ರೆ ಜಿಮ್ಮಿಗೆ ಸೇರ್ಕೊಂಡಂಗೆ ಲೆಕ್ಕ. ನೀವು ಸರಿಯಾಗಿ ಡಯಟ್ ಫಾಲೋ ಮಾಡಬೇಕು. ನಾವು ಬೆಳಗ್ಗೆ ಸರಿಯಾದ ಟೈಮ್ಗೆ ನೀರು ಹಾಯಿಸ್ಬೇಕು. ನೀವು ಡಯಟ್ ಫಾಲೋ ಮಾಡದೇ ಇದ್ದರೆ ನಿಮ್ಮ ಬೊಜ್ಜು ಕರಗಲ್ಲ. ಹಾಗೆ ನಾವು ಸರಿಯಾದ ಟೈಮ್ಗೆ ನೀರು ಹಾಯಿಸ್ತಾ ಇದ್ದರೆ ಬೆಳೆ ನಮ್ಮ ಕೈ ಕತ್ತಲ್ಲ. ನಾವು ಈ ವರ್ಷ ಡೆಸ್ಟಿನಿ ಹಾಕ್ಕೊಂಡಿವಿ, ಸರಿಯಾಗಿ ಫ್ಯಾಷನ್ನು ಫಾಲೋ ಮಾಡ್ತೀವಂತ. ನೀವು ಸ್ವಲ್ಪ ಪ್ರೀತಿ ಕೊಟ್ರೆ ನಮಗೂ ವಿಡಿಯೋ ಮಾಡೋ ಮನಸ್ಸು ಬರ್ತದೆ. ಇಲ್ಲ ಅಗಸರು ಕತ್ತಿ ಈ ಕಡೆ ಮನೆಯೂ ಕಾಣಲಿಲ್ಲ ಹಳ್ಳನೂ ಕಾಣಲಿಲ್ಲ ಅಂದಂಗೆ ಆಗ್ತದೆ. ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀವಿ. ನಮ್ಮಪ್ಪ ಯಾವಾಗಲೂ ಈ ಮಾತು ಹೇಳ್ತಾ ಇರ್ತಾರೆ, ಮಣ್ಣಿಗಾಗಿ ದುಡಿ, ಬಡ್ದಾಡಬೇಡ. ಮಣ್ಣಿಗೆ ದುಡಿದ್ರೆ ಮನುಷ್ಯ ಆಗ್ತಿ, ಮಣ್ಣಿಗಾಗಿಯೇ ಬಡ್ದಾಡಿದ್ರೆ ಅದೇ ಮಣ್ಣಿಗೆ ಹೆಣ ಆಗ್ತಿ. ಎಷ್ಟು ತೂಕದ ಮಾತಲ್ರಿ. ಅದಕ್ಕೆ ಹೇಳೋದು, ರೈತರು ಬಾಳೆ ಯಾವಾಗಲೂ ಎರೆಹುಳ ಥರ ಇರುತ್ತಂತ. ಪರೋಪಕಾರಿ ಜೀವನನ ನಮ್ಮ ರೈತರದು. ಸೊ ಐ ಆಮ್ ವೆರಿ ಪ್ರೌಡ್, ಯಾಕಂದ್ರೆ ನಾನು ಒಬ್ಬ ರೈತನ ಮಗ. ಎಡೆ ಹೊಡೆದು 2 ದಿನ ಆದಮೇಲೆ ತುಂಬ್ಗುಂಟಿ ಹೊಡೆದಿದ್ದಾರೆ ಅಪ್ಪ. ಬೆಳೆ ಬಾಡ್ತಿರೋದು ನೋಡಿ ಬೋದಾಕಕ್ಕೂ ಮುಂಚೆ ಸ್ವಲ್ಪ ನೀರು ಹಾಯಿಸ್ಬಿಡಪ್ಪ ಅಂದರು. ನೀರು ಹಾಯಿಸ್ತಾ ಇದ್ದರೆ ಎಲ್ಲಿ ಬೇಕಾದ್ರಲ್ಲಿ ಬೋದ್ ಹೊಡಿತಾಯಿವೆ. ಇದನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಟ್ಟೈತಿ. ಇವಾಗ ಜಸ್ಟ್ ಹಾಕಿನ ಇದನ್ನು ಮಣ್ಣು ಮತ್ತೆ ಹೊಡೆದೋಗೈತಿ. ಸಾಕಾಗಿ ಹೋಗೈತಿ. ಇದನ್ನು ನೋಡ್ತಾ ಇದ್ದರೆ ಒಂದು ಕ್ವಾಂಟ್ಸ್ ನೆನಪಿಗೆ ಬರ್ತಾ ಇದೆ. ಸಂಬಂಧ ಅನ್ನೋದು ಒಂಥರ ಕಟ್ಟೆ ಇದ್ದಾಗೆ. ಇನ್ನೊಬ್ಬನ ಮಾತು ಕೇಳಿ ಒಡೆದೋಗೋದು ಬಿಡೋದಕ್ಕಿಂತ ನಿಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನು ನೀವೇ ಕುಂತ್ಕೊಂಡು ಬಗೆಹರಿಸ್ಕೊಂಡು ಈ ಥರ ಕಟ್ಟೆ ಹಾಕ್ಕೊಂಡ್ರೆ ಆ ಸಂಬಂಧ ತುಂಬ ಗಟ್ಟಿಯಾಗಿರುತ್ತೆ. ಆದರೂ ಕೆಲವು ಸಂಬಂಧಗಳು ಎಷ್ಟೇ ನೀವು ಕಟ್ಟೆಗಳನ್ನು ಹಾಕಿ ಬಿಗಿಯಾಗಿ ಏನೇ ಹಾಕಿ ಬಂದ್ಸಕ್ಕೆ ಟ್ರೈ ಮಾಡಿದ್ರು ಅವು ನಿಲ್ಲಲ್ಲ, ಒಡೆದೋಗ್ತಾ ಇರ್ತವೆ. ಅಂಥ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದಕ್ಕಿಂತ ಸಿಂಗಲ್ ಆಗಿರೋದು ಬೆಟ್ರು. ತತ್ವಜ್ಞಾನಿಯಲ್ಲ, ಮನ್ಸಿಗೆ ಬಂದದ್ದು ಹೇಳ್ಕೊತೀವಿ. ಸೊ ಏನೋ ನಿಮ್ಮ ಮುಂದೆ ಹೇಳ್ಬೇಕು ಅನ್ನಿಸ್ತು ನೋಡಿ. ಇದೇ ಥರ ಪದೇ ಪದೇ ಹೊಡೆದೋಗ್ತಾ ಇದ್ದರೆ ನೀವು ಎಷ್ಟು ಅಂತ ಎಫರ್ಟ್ ಹಾಕ್ತೀರಾ, ಬಿಡೋದು ಒಳ್ಳೆಯದು. ಭಾಳ ಒತ್ತಾದ ಕಾರಣ ಅಕ್ಕ ಊಟ ಹೊಲಕ್ಕನ ಕಳಿಸ್ಯಾಳ. ತಾಯಿ ನಂತರ ತಾಯಿ ಅಷ್ಟು ಪ್ರೀತಿ ಮಾಡೋದು ಅಕ್ಕ ಮಾತ್ರ. ಅದಕ್ಕೆ ತಮ್ಮನ ಹಸಿವಿಗೆ ಎಳ್ಳಮಾಸೆ ಹೋಳಿಗೆ ರೊಟ್ಟಿ, ಅನ್ನ, ಬ್ಯಾಳಿ ಎಲ್ಲ ಕಳಿಸ್ಯಾರ. ಬನ್ನಿ ಊಟ ಮಾಡೋಣ. ಈ ವಿಡಿಯೋ ಮುಗಿಸೋಕ್ಕೂ ಮುಂಚೆ ನನಗನ್ಸಿರೋ ಒಂದು 4 ಲೈನ್ನ ಹಾಡು ಹೇಳ್ಬೇಕು ಅಂದ್ಕೊಂಡೀನಿ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ನ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿರಿ. ನಾವು ಯಾವುದೇ ರೀತಿ ಹೊಸ ವಿಡಿಯೋ ಬಿಟ್ಟರು ನಿಮಗೆ ಪಟ್ಟಂತ ನೋಟಿಫಿಕೇಷನ್ ಬರ್ತವೆ.
ರೈತಾನೆ ದೇಶದ ಬೆನ್ನೆಲುಬು ಅಂತ ಯಾಕ ತಮ್ಮ ನೀನು ಚಿರುತಿ. ರೈತಾನೆ ದೇಶದ ಬೆನ್ನೆಲುಬು ಅಂತ ಯಾಕ ತಮ್ಮ ನೀನು ಚಿರುತಿ. 6-7 ತಿಂಗಳ ಕಷ್ಟದ ಬೆಳೆಗೆ ರೂಪಾಯಿ ಬೆಲೆ ಕಟ್ಟತಿ. 6-7 ತಿಂಗಳ ಕಷ್ಟದ ಬೆಳೆಗೆ ರೂಪಾಯಿ ಬೆಲೆ ಕಟ್ಟತಿ. ಬೆಲೆಯಲ್ಲೇ ಕೊಲೆ ಮಾಡತಿ. ಹಿಂಗ ಬೆಲೆ ಕಡಿಮೆ ಮಾಡಿ ಮಾಡಿ ಬೆನ್ನೆಲುಬ ನೀನ ಮುರಿತಿ. ಹಿಂಗ ಬೆಲೆ ಕಡಿಮೆ ಮಾಡಿ ಮಾಡಿ ಬೆನ್ನೆಲುಬ ನೀನ ಮುರಿತಿ. ಬೆನ್ನೆಲುಬ ಮುರಿದ ಮೇಲೆ ಒಟ್ಟಿಗೆ ಅನ್ನ ಅಲ್ಲೋ ಮಣ್ಣ ನೀನ ತಿಂತಿ. ಮಣ್ಣೆ ನಿನಗ ಗತಿ.